ಕಷಾಯ. ಏನು ಬೇಡಮ್ಮ. ಯಾಕಮ್ಮ ಒಂಥರ ಇದ್ದೀರಾ? ನಿಮ್ಮ ದಿನ ಭವಿಷ್ಯದ ಪ್ರೋಗ್ರಾಮ್ ಕೂಡ ನೋಡದೆ ಹೀಗೆ ಕೂತಿದ್ದೀರಾ? ನನ್ನ ಮಗನ ಭವಿಷ್ಯನೇ ಅಲ್ಲಾಡ್ತಿರೋವಾಗ ಯಾವ ಭವಿಷ್ಯ ನೋಡಿ ಏನು ಮಾಡೋದಿದೆ ಅಮ್ಮ? ಯಾಕಮ್ಮ ಬೆಳಿಗ್ಗೆ ಬೆಳಿಗ್ಗೆ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ರಾಘವನ ಜಾತಕದಲ್ಲಿ 2ನೇ ಮದುವೆ ಇದೆ ಅಂತ ಇದೆಯಲ್ಲ, ಅದ್ರ ಬಗ್ಗೆ. ಓ ಅದಾ? ಅದ್ರ ಬಗ್ಗೆ ನಾನಿನ್ನೂ ಅವ್ರ ಹತ್ರ ಮಾತಾಡಿಲ್ಲ ಅಮ್ಮ. ಇಲ್ಲ ಇಲ್ಲ, ಇದು ಸರಿ ಇಲ್ಲ ಅಮ್ಮ. ಯಾಕೆ ಮಾತಾಡಿಲ್ಲ? ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಎಲ್ಲ ದಿನಗಳು ಒಂದೇ ಥರ ಇರೋಲ್ಲ. ಜಾಗತಿಗಳು ಯಾವಾಗ ಬದಲಾಗ್ತವೋ ಹೇಳಕ್ಕಾಗಲ್ಲ. ಇದ್ದಕ್ಕಿದ್ದ ಹಾಗೆ ರಾಘವನಿಗೆ ಏನಾದರೂ ಆಗ್ಬಿಟ್ರೆ ಜ್ಯೋತಿಷಿಗಳು ಹೇಳಿದಾರಲ್ಲ, ಯಾವ ಕ್ಷಣದಲ್ಲಾದರೂ ಅವನಿಗೆ ಅಪಾಯ ಆಗಬಹುದು ಅಂತ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ಇದು ಸರಿಯೇನಮ್ಮ? ಅಮ್ಮ, ಜಾತಕ ಜ್ಯೋತಿಷ್ಯ 100% ಸತ್ಯ ಆಗುತ್ತಾ? ಇದನ್ನೆಲ್ಲ ನಂಬಿ ರಾಘವ್ 2ನೇ ಮದುವೆ ಮಾಡೋಕ್ಕಾಗುತ್ತಾ? ಅಷ್ಟಕ್ಕೂ 2ನೇ ಮದುವೆ ಅಂದ್ರೆ ಏನು? ಮಕ್ಕಳ ಆಟನಾ? ನಿಮ್ಮ ಮಗ ಇದಕ್ಕೆ ಒಪ್ತಾರಾ? ಹೌದು, ನೀನು ಹೇಳೋದು ಸರಿನೇ. ಇಲ್ಲ ಇಲ್ಲ, ಇದೆಲ್ಲ ಆಗೋಲ್ಲ. ಈ ಮದುವೆ ಆಗಲೇಬೇಕು. ಅಮ್ಮ, ಯಾರನ್ನು ನೋಡ್ತಾ ಇದ್ದೀರಾ? ಅಯ್ಯೋ, ನಾನು ಯಾರನ್ನ ನೋಡ್ಲಿ? ಓಹೋ, ನಿನಗೆ ಅನುಮಾನನಾ? ಹೀಗೆ ಮಾತಾಡುವಂತ ಯಾರೋ ಹೇಳ್ಕೊಡ್ತಾ ಇದ್ದಾರೆ ಅಂತ. ನನ್ನ ಮಗನ ನಾನು ಕಾಪಾಡ್ಕೊಳ್ಳೋಕೆ ಯಾಕೆ ಹೇಳ್ಕೊಡ್ಬೇಕು? ಯಾಕಮ್ಮ ಹೀಗೆ ಹಠ ಮಾಡ್ತಾ ಇದ್ದೀರಾ? ಏನೇ ಸಮಸ್ಯೆ ಬಂದರೂ ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಸಮಸ್ಯೆಗೆ ಏನು ಪರಿಹಾರ ಮಾಡಬೇಕೋ ಅದನ್ನ ಈಗಲೇ ಮಾಡಬೇಕು. ಎಲ್ಲ ಮುಗಿದ ಮೇಲೆ ಬಾಯ್ ಬಡ್ಕೊಂಡ್ರೆ ಏನಮ್ಮ ಪ್ರಯೋಜನ? ರಾಘವನ್ನ ಉಳಿಸ್ಕೊಳ್ಳೋ ಅವಕಾಶನ ಆ ದೇವರೇ ಕೊಟ್ಟಿದ್ದಾನೆ. ಭವಿಷ್ಯ ಗೊತ್ತಿದ್ದು ಸುಮ್ಮನಿರೋದು ತಪ್ಪು. ಅಮ್ಮ, ಜಾತಕ ನೋಡಿ ಏನೇನು ಹೇಳ್ತಾರೆ, ಅದನ್ನೆಲ್ಲ ನಂಬಿ ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಾಗೆ ನಂಬಲೇಬೇಕು ಅಂತ ಇದ್ರೆ ಆ ದೇವರನ್ನ ನಂಬಿ ಕೈ ಮುಗಿರಿ, ಎಲ್ಲ ಒಳ್ಳೇದಾಗುತ್ತೆ. ಏನಮ್ಮ ನಿನ್ನ ಮಾತಿನ ಅರ್ಥ? ನನ್ನ ಮಗ ಸತ್ರೆ ಸಾಯ್ಲಿ, ಜಾತಕ ಮಾತ್ರ ನಂಬಬೇಡ ಅಂತೀಯ? ನಿನಗೇನು ಎಲ್ಲ ಒಳ್ಳೇದಾಗುತ್ತೆ ಅಂತ ಸುಲಭವಾಗಿ ಹೇಳ್ಬಿಡ್ತೀಯ. ಯಾಕೆಂದ್ರೆ ನನ್ನ ಮಗ ಸತ್ತೆ ನಿನಗೆ 3 ಜನ ಮಕ್ಕಳಿದ್ದಾರೆ, ಸಾಕಷ್ಟು ಆಸ್ತಿ ಮಾಡಿದ್ದಾರೆ. ಅವನು ಸತ್ರೆ ಸಾಯ್ಲಿ ಅನ್ನೋ ಅರ್ಥದಲ್ಲಿ ಮಾತಾಡ್ತೀಯಾ? ಅಮ್ಮ, ನೀವ ಈ ಮಾತು ಹೇಳ್ತಿರೋದು? ರಾಘವ್ ಹೋದ್ರೆ ನನ್ನ ಜೀವನದಲ್ಲಿ ಏನಿದೆ ಅಮ್ಮ? ಅವ್ರು ಹೋದ್ರೆ ನಾನು ಬದುಕಿರ್ತೀನ? ಹೌದಮ್ಮ, ರಾಘವನ್ಗೆ 2ನೇ ಮದುವೆ ಮಾಡದೇ ಇದ್ರೆ ಒಂದಿನ ಪ್ರಾಣ ಬಿಡ್ತಾನೆ. ಅವನ ಹಣೆ ಬರಹನೇ ಆಗಿದೆ. ಹೋಗ್ಲಿ ಬಿಡು, ಹಾಳಾಗಿ ಹೋಗ್ಲಿ. ಅವನು ರಪ್ಪನ ಥರ ಒಂದಿನ ಪ್ರಾಣ ಬಿಡ್ಲಿ, ನಾನು ಅವನ ಹಿಂದೆನೇ ಹೋಗ್ತೀನಿ. ಆಗ ನೀನು ನಿನ್ನ ಮಕ್ಕಳು ಸುಖವಾಗಿರಿ. ಅಮ್ಮ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಈಗೇನು ರಾಘವ್ 2ನೇ ಮದುವೆ ಆಗ್ಬೇಕು ತಾನೆ? ಆಗ್ಲಿ ಬಿಡಿ.